ಶಿಕ್ಷಕರು ಸಮಾಜದ ನಿರ್ಮಾತೃಗಳು, ಎಲ್ಲರ ಏಳಿಗೆಗಾಗಿ ದುಡಿಯುತ್ತಿರುವವರು. ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಉನ್ನತ ಹುದ್ದೆಗೆ ಕಳುಹಿಸುವ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹಿಂಬಡ್ತಿಯಾಗುವ ಪ್ರಮೇಯ ಬಂದೊದಗಿದೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಕಿರಣ್ ಕುಮಾರ್ ಅವರು ಬೇಸರವನ್ನು ವ್ಯಕ್ತಪಡಿಸಿದರು. ಶಿಕ್ಷಕರು ಸಮಾಜದ ನಿರ್ಮಾತೃಗಳು, ಎಲ್ಲರ ಪ್ರಗತಿಗೆ ಎಲ್ಲರ ಏಳಿಗೆಗಾಗಿ ದುಡಿತಕ್ಕಂಥವರು ಶಿಕ್ಷಕರು. ಇವತ್ತು ಈ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಹಳ ನೋವಿನಿಂದ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇಟ್ಕೊಂಡಿದ್ದೇವೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಎಲ್ಲರನ್ನ ವಿದ್ಯಾವಂತರನ್ನಾಗಿ ಮಾಡಿ ಅವರನ್ನು ಉದ್ಯೋಗದಲ್ಲಿ ವೃತ್ತಿಯಲ್ಲಿ ಮುಂದುವರಿಯಂಗೆ ಮಾಡುವಂತಹ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇವತ್ತು ಹಿಂಬಡ್ತಿ ಆಗ್ತಕ್ಕಂಥ ಒಂದು ಪ್ರಮೇಯ ಬಂದೊದಗಿದೆ. ಆದ ಕಾರಣವಾಗಿ ಆ ವಿಚಾರವನ್ನು ತಮ್ಮೆಲ್ಲರ ಗಮನಕ್ಕೆ ತಂದು ಇದಕ್ಕೆ ನ್ಯಾಯವನ್ನು ದೊರಕಿಸ್ಕೊಡೋದಕ್ಕೆ ತಾವು ಕೂಡ ಸಹಕರಿಸಬೇಕು ಅಂತ ಹೇಳಿ ತಮ್ಮನ್ನು ಮನವಿ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಇಟ್ಕೊಂಡಿದ್ದೇವೆ. ಕಳೆದ 7-8 ವರ್ಷಗಳಿಂದ 2017 ಮೇ 20ನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ಒಂದು ವೃಂದ, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ವೃಂದ ಮೊದಲೇ ಏನಿತ್ತು ಅದನ್ನು ವಿಂಗಡಣೆ ಮಾಡುತ್ತೆ. 6ರಿಂದ 8ಕ್ಕೆ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂತ ಹೇಳಿ, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ GPT ಅನ್ನೋಂಥ ಒಂದು ಹೊಸ ಹುದ್ದೆಯನ್ನು ಏನು NCTE ಮತ್ತು NEP ಅವರ ಒಂದು ಸೂತ್ರ ಏನಿದೆ ಅದರ ಆಧಾರದ ಮೇಲೆ ಹೊಸದಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತದೆ. ಆ ಒಂದು ಹೊಸ ಹುದ್ದೆಯನ್ನು ಇಂಪ್ಲಿಮೆಂಟ್ ಮಾಡುವಾಗ ಈಗಾಗಲೇ ಸೇವಾನಿರತರು ಏನಿದೆ, ಈ ಹಿಂದೆ 2017ಕ್ಕಿಂತ ಹಿಂದೆ ಆ ಒಂದು ಹೊಸ ವೃಂದವನ್ನು ಇಂಪ್ಲಿಮೆಂಟ್ ಮಾಡುವಾಗ 2016ಕ್ಕಿಂತ ಹಿಂದೆ ಯಾರೆಲ್ಲ ನೇಮಕಾತಿ ಆಗಿದ್ರು ಅವರೆಲ್ಲರೂ ಕೂಡ 1ರಿಂದ 7 ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ ನೇಮಕ ಆಗಿದ್ವಿ ಹೊರತು ಬೇರೆ ಇನ್ಯಾವುದೋ ಆದೇಶಗಳಿರಲಿಲ್ಲ. ಅಲ್ಲಿ ಸ್ಪಷ್ಟವಾಗಿ ಇದೆ 1ರಿಂದ 7 ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ ನೇಮಕವನ್ನ ಹೊಂದಿದ್ದೇವೆ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2017ರವರೆಗೆ ನೇಮಕವಾದ ಶಿಕ್ಷಕರನ್ನು 1ರಿಂದ 7ಕ್ಕೆ ನೇಮಕವಾದ ಶಿಕ್ಷಕರೆಂದು ಪರಿಗಣಿಸಿ ಉಲ್ಲೇಖ 1ರ ಹೊಸ ವೃಂದ ಮತ್ತು ನೇಮಕಾತಿ ನಿಯಮಗಳು 2017ರ ನಂತರ ನೇಮಕವಾದ ಶಿಕ್ಷಕರಿಗೆ ಅನ್ವಯಿಸಬೇಕು ಹಾಗೂ ಯಾವುದೇ ಕಾರಣಕ್ಕೂ 2016ಕ್ಕಿಂತ ಮೊದಲು ನೇಮಕಾತಿಯಾದವರಿಗೆ ಪೂರ್ವಾನ್ವಯಗೊಳಿಸಬಾರದು ಹಾಗೂ ಪದವಿ ಪೂರೈಸಿದ ಎಲ್ಲರಿಗೂ ಸೇವಾ ಜ್ಯೇಷ್ಠತೆಯೊಂದಿಗೆ ಪದವೀಧರ ಶಿಕ್ಷಕರೆಂದು ಪದನಾಮೀಕರಿಸಬೇಕು ಎಂದು ಒತ್ತಾಯಿಸಿದರು. ಆದರೆ ಈ ಹೊಸ ವೃಂದ ಸೃಷ್ಟಿಯಾದ ತಕ್ಷಣವೇ ನಾವೆಲ್ಲ ಯಾರು ಅಲ್ಲಿವರೆಗೆ ಪಾಠವನ್ನ 1ರಿಂದ 8ನೇ ತರಗತಿವರೆಗೂ ಕೂಡ ಯಾರು ಪಾಠ ಬೋಧನೆ ಮಾಡ್ಕೊಂಡು ಬಂದಿದ್ವೋ ಅವರನ್ನ ತಕ್ಷಣಕ್ಕೆ ಹೊಸದಾಗಿ ಒಂದು ಪದನಾಮೀಕರಿಸ್ತಾರೆ. ಏನಂತ ಹೇಳಿದ್ರೆ 1ರಿಂದ 5 ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳಿ. ಇಲ್ಲಿ ಸೇವಾ ಹಿರಿತನವನ್ನು ಕೂಡ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅದ್ರ ಜೊತೆಗೆ ಪದವಿಯನ್ನ ಗಳಿಸಿದ್ದಾರೆ ಎಷ್ಟೋ ಜನ ಶಿಕ್ಷಕರು. ಇವರು 2016ಕ್ಕಿಂತ ಹಿಂದೆ ನೇಮಕ ಆಗಿರ್ತಕ್ಕಂಥವ್ರು. ಅದರಲ್ಲಿ ಮುಕ್ಕಾಲು ಭಾಗ ಅಂತ ಹೇಳಿದ್ರೆ 1,60,000 ಜನ ಇದ್ದಿದ್ರಲ್ಲಿ 80,000ಕ್ಕೂ ಹೆಚ್ಚು ಜನ ಶಿಕ್ಷಕರು ಇಡೀ ರಾಜ್ಯದಾದ್ಯಂತ ಪದವಿಯನ್ನು ಪಡೆದು B.Ed ಅನ್ನು ಕೂಡ, ಶಿಕ್ಷಕ ತರಬೇತಿಯನ್ನು ಕೂಡ, ಉನ್ನತ ಶಿಕ್ಷಣ ತರಬೇತಿಯನ್ನು ಕೂಡ ಹೊಂದಿದ್ದಾರೆ. ಅಲ್ಲಿವರೆಗೆ ನಮಗೆ ನೇರವಾಗಿ ಪ್ರೌಢಶಾಲೆಗೆ ಬಡ್ತಿ ಸಿಗ್ತಾ ಇತ್ತು, ಜೊತೆಗೆ ಮುಖ್ಯ ಶಿಕ್ಷಕರ ಹುದ್ದೆಗೂ ಕೂಡ ಬಡ್ತಿ ಸಿಗ್ತಾ ಇತ್ತು. ಆದರೆ ಈ ಹೊಸ ನಿಯಮ ಜಾರಿ ಆಗ್ತಿದ್ದಂಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮನ್ನ ಯಾವಾಗ 1ರಿಂದ 5 ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತೇಳಿ ಹಿಂಬಡ್ತಿಯಾಗಿ ನೀಡ್ತಾ ಇದ್ದಾರೋ, ಈಗ ನಮ್ಮ ಮಧ್ಯದಲ್ಲಿ ಒಂದು ಹೊಸ ವೃಂದ ಸೃಷ್ಟಿಯಾಗಿದೆ, ಆ GPT ಅಂತಕ್ಕಂಥದ್ದು. ಅವರಿಗೆ ಸೀನಿಯಾರಿಟಿ, ಈಗ ಅವ್ರು ಏನು ಕೋರಿಕೆ ಹಾಕೊಂಡಿದ್ದಾರೆ ಅಂತ ಹೇಳಿದ್ರೆ, ಮುಖ್ಯ ಶಿಕ್ಷಕರ ಹುದ್ದೆಯನ್ನು ಕೂಡ ನಮಗೆ ಕೊಡಬೇಕು, ಹೈಸ್ಕೂಲ್ಗೂ ನಮಗೆ ಕೊಡಬೇಕು. ಇತ್ತೀಚೆಗೆ ನೇಮಕ ಆಗಿರತಕ್ಕಂಥವ್ರು ಅದನ್ನ ಕೇಳ್ತಾ ಇದ್ದಾರೆ. ಸರ್ಕಾರ ಕೂಡ ನಮಗೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಸ್ಪಷ್ಟವಾದ ನಿರ್ದೇಶನವನ್ನು ನೀಡದಲೆ ಕಳೆದ 7 ವರ್ಷಗಳಿಂದ ಸತತವಾಗಿ ಸಂಘ ಹೋರಾಟ ಮಾಡಿಕೊಂಡು ಬಂದಿದೆ. ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ತೀರ್ಮಾನವನ್ನು ಸಂಘ ತೆಗೆದುಕೊಂಡಿಲ್ಲ. ಯಾವುದೇ ಕಾನೂನು ಜಾರಿಗೆ ಬಂದ್ರೆ ಆ ಕಾನೂನು ಯಾವತ್ತು ಜಾರಿಗೆ ಬಂದಿರುತ್ತೋ ಅಲ್ಲಿಂದ ಮುಂದಕ್ಕೆ ಅನ್ವಯ ಆಗಬೇಕು, ಯಾವತ್ತು ಹಿಂದಕ್ಕೆ ಅನ್ವಯ ಆಗಬಾರ್ದು. ಆದರೆ ಇಲ್ಲಿ ನಮ್ಮ ದೃಷ್ಟಿಯಲ್ಲಿ ಶಿಕ್ಷಕರಿಗೆ ಹಿಂದಕ್ಕೆ ನಮ್ಮ ಏನು ಪೂರ್ವಾನ್ವಯ ಮಾಡಿಬಿಟ್ಟಿದ್ದಾರೆ, ಅದು ಆಗಬಾರ್ದು. ನಮ್ಮನ್ನ ಇವತ್ತು ನಾವು ಅದೆಲ್ಲವನ್ನು ಗಮನಿಸಿ ಸರ್ಕಾರಕ್ಕೆ ವಿವಿಧ ರೀತಿಯಲ್ಲಿ ಜನಪ್ರತಿನಿಧಿಗಳ ಮುಖಾಂತರ ಆಗಿರ್ಬೋದು, ಬೇರೆ ಬೇರೆ ಚಳುವಳಿಗಳ ಮುಖಾಂತರ ಆಗಿರ್ಬೋದು, ನಾವು ಅವರ ಗಮನ ಸೆಳೆಯುವ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಸದನದಲ್ಲೂ ಕೂಡ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಇದೆ, ಸದನದಲ್ಲೂ ಕೂಡ ಈ ವಿಚಾರ ಚರ್ಚೆ ಬಂದಿದೆ. ಆದರೆ ಬರೀ ಈ ನಮ್ಮ ಶಾಸಕರುಗಳು ಅಥವಾ ಜನಪ್ರತಿನಿಧಿಗಳು ಪ್ರಶ್ನೆಯನ್ನ ಕೇಳಿದಾಗ ಲಿಖಿತ ಉತ್ತರ ಬಂದಿದೆ, ಚುಕ್ಕಿ ಗುರುತಾಗಿ ಚರ್ಚೆಗೆ ಅದನ್ನ ತಗೊಳ್ಳಲೇ ಇಲ್ಲ. ಆದ ಕಾರಣಕ್ಕೋಸ್ಕರವಾಗಿ ಸರ್ಕಾರದ ಗಮನ ಸೆಳೆಯಬೇಕು. ಜೊತೆಗೆ ಈಗಾಗಲೇ 7 ವರ್ಷಗಳಾಗಿದೆ, ಹೊಸ ವೃಂದದಲ್ಲಿ ಈಗಾಗಲೇ 16,000ಕ್ಕೂ ಹೆಚ್ಚು
ಜನ ಶಿಕ್ಷಕರು ನೇಮಕಾತಿ ಹೊಂದಿ ಈಗ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರಿಂದಾಗಿ ನಮಗೆ ಇಂದು ನಾವು ತಡ ಮಾಡಿದ್ರೆ ಒಟ್ಟು ಅವರಿಗೆ GPTಗೆ 55,000 ಹುದ್ದೆಗಳನ್ನ ಕಾಯ್ದಿರಿಸಿದ್ದಾರೆ, ಒಟ್ಟು 160ರಲ್ಲಿ. ಅದರಿಂದಾಗಿ ನಮಗೆ ಈಗ ನ್ಯಾಯ ದೊರಕಿಸ್ಕೊಳ್ಳೋದಕ್ಕೆ ಅಂತಿಮ ಅವಕಾಶ ಇದು ಅಂತ ಹೇಳಿ ಅನ್ಕೊಂಡು ಇನ್ನು ಮುಂದೆ ಈಗ ಮತ್ತೆ ನೇಮಕಾತಿಗೆ ಕರೆಯುವಂತ ಅವಕಾಶಗಳಿದ್ದಾವೆ ಸರ್ಕಾರದಿಂದ. ಇನ್ನು ಹೆಚ್ಚು ಜನ ನೇಮಕಾತಿ ಆದ್ರೆ ನಮಗೆ ನ್ಯಾಯ ಸಿಗೋದಿಲ್ಲ ಅಂತ ಹೇಳಿ ಈಗ ಅಂತಿಮವಾಗಿ ನಮ್ಮ ರಾಜ್ಯ ಸಂಘ ಒಂದು ತೀರ್ಮಾನ ಮಾಡಿದೆ. 3 ಹಂತದಲ್ಲಿ ಈ ಹೋರಾಟವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅನ್ಕೊಂಡಿದೆ. ಇವತ್ತು 5ನೇ ತಾರೀಕು ತಾಲೂಕು ಹಂತದಲ್ಲಿ ನಮ್ಮೆಲ್ಲ ಶಿಕ್ಷಕರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಹಾಗೆ ಎಲ್ಲ ಜನಪ್ರತಿನಿಧಿಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ನಮ್ಮ ಇಲಾಖೆ ಅಧಿಕಾರಿಗಳ ಮುಖಾಂತರ ರಾಜ್ಯ ಮಟ್ಟದಲ್ಲಿ 12ನೇ ತಾರೀಕು, ಇದೇ ತಿಂಗಳ 12ನೇ ತಾರೀಕು ಬೆಂಗಳೂರು ಚಲೋ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಸಂಘ ರೂಪಣೆ ಮಾಡಿದೆ. ಈ ಒಂದು ಇದಕ್ಕೆ ಸಮಸ್ಯೆಗೆ ಪರಿಹಾರ ಪಡೆಯಲಿಕ್ಕೋಸ್ಕರವಾಗಿ. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದು BO ಒಂದು ಕಚೇರಿಯ ಹತ್ತಿರ ಎಲ್ಲ ಶಿಕ್ಷಕರು ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸೇರ್ಕೊಂಡು ಅಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಅಲ್ಲಿ ನಮ್ಮ ಅಹವಾಲನ್ನ ಸಲ್ಲಿಸ್ತೇವೆ. ನಂತರ ಅಲ್ಲಿಂದ ನಾವೆಲ್ಲರೂ ಕೂಡ ತೆರಳಿ ತಾಲೂಕು ಕಚೇರಿಯಲ್ಲಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಹಾಗೂ ನಮ್ಮ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀಯುತ HD ತಮ್ಮಯ್ಯ ಸರ್ ಅವರಿಗೂ ಕೂಡ ಮನವಿಯನ್ನು ಅರ್ಪಿಸಿ ನಮ್ಮ ಈ ಒಂದು ಸಮಸ್ಯೆಯ ಬಗ್ಗೆ ಅವರ ಗಮನವನ್ನ ಸೆಳೆದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅದಕ್ಕೋಸ್ಕರ ಸರ್ಕಾರಕ್ಕೆ ಒತ್ತಾಯವನ್ನ ಹಾಕಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ನಾವೆಲ್ಲ ಶಿಕ್ಷಕರು, ಸರ್ಕಾರ ಈಗ ನಾವು 12ಕ್ಕೆ ಬೆಂಗಳೂರು ಚಲೋವನ್ನ ಹಮ್ಮಿಕೊಂಡಿದ್ದೇವೆ. ಅದರ ಮಧ್ಯದಲ್ಲಿ ಸಾಕಷ್ಟು ಸಮಯಾವಕಾಶ ಇದೆ. ಇವತ್ತಿನ 5ನೇ ತಾರೀಕು ನಮ್ಮ ಸಂಘಟನೆಯವ್ರನ್ನ ಕರೆದು ಮಾತಾಡಿ ಈ ಸಮಾಜಕ್ಕೆ ಮಾದರಿ ಇರತಕ್ಕಂಥ ಶಿಕ್ಷಕರನ್ನ ಬೀದಿಗೆ ಇಳಿದಂಗೆ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಅಜ್ಜಯ್ಯ, ಮೋಹನಾಕ್ಷಿ, ಶಶಿಧರ್, ಗುರುಮೂರ್ತಿ, ರವಿಕುಮಾರ್, ವಿಲ್ಮಾ, ರೂಪಾ, ಮಂಜುನಾಥ್ ಉಪಸ್ಥಿತರಿದ್ದರು.